ಆ ಜಿಯೋಮೆಟ್ರಿ ಬಾಕ್ಸು ತಾನಾಗಿಯೇ ಟಕ್ಕಂತ ಮುಚ್ಕೊಳ್ಳೋದು, ಆಮೇಲೆ ಆ ಫ್ರಿಡ್ಜ್ ಬಾಗಿಲು ಹತ್ರ ಹೋದಾಗ ತಾನೇ ಎಳೆದುಕೊಂಡ ಹಾಗೆ ಅನ್ಸೋದು, ಇವೆಲ್ಲ ನೋಡ್ದಾಗ ಇದೇನೋ ಮ್ಯಾಜಿಕ್ ಅಂತ ಅನ್ಸಬಹುದಲ್ವಾ? ಹೌದು, ಖಂಡಿತ. ಮೇಲ್ನೋಟಕ್ಕೆ ಇದು ಮ್ಯಾಜಿಕ್ ತರ ಕಂಡ್ರೂ ಇದ್ರ ಹಿಂದೆ ಸೈನ್ಸಿನ ಅದ್ಭುತ ನಿಯಮಗಳಿವೆ. ಇದನ್ನೇ ನಾವು ಮ್ಯಾಗ್ನೆಟಿಸಮ್ ಅಂತ ಕರೆಯೋದು. ಓಹೋ, ಮ್ಯಾಗ್ನೆಟಿಸಮ್. ಸೊ ಇಂದಿನ ನಮ್ಮ ಈ ವಿಶೇಷ ಚರ್ಚೆಯಲ್ಲಿ ಈ ಮ್ಯಾಗ್ನೆಟ್ಗಳ ಬಗ್ಗೆ ಆಳವಾಗಿ ತಿಳಿಯೋಣ. ಅಂದ್ರೆ ಈಗ ಮ್ಯಾಗ್ನೆಟ್ ಅಂದ್ರೆ ಏನು ಅಂತ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಮ್ಯಾಗ್ನೆಟ್ ಅಂದ್ರೆ ಯಾವುದೇ ವಸ್ತುವನ್ನು ಮುಟ್ಟದೆ ತನ್ನತ್ತ ಎಳೆಯುವ ಅಥವಾ ದೂಡುವ ಶಕ್ತಿ ಇರುವ ಒಂದು ಸ್ಪೆಷಲ್ ವಸ್ತು. ಮುಟ್ಟದೆ ಎಳೆಯುವುದು? ವಾವ್! ಆದ್ರೆ ಈ ಮ್ಯಾಗ್ನೆಟ್ಗಳು ಎಲ್ಲಿಂದ ಬರ್ತವೆ? ನಾವು ಫ್ರಿಡ್ಜ್ ಮೇಲೆ ನೋಡುವ ಮ್ಯಾಗ್ನೆಟ್ ಫ್ಯಾಕ್ಟ್ರಿಲಿ ಮಾಡಿದ್ದು ಅಂತ ನಮ್ಗೆಲ್ರಿಗೂ ಗೊತ್ತು. ನಿಜ. ಆದ್ರೆ ಈಗ ಪಾರ್ಕ್ನಲ್ಲಿ ಮಣ್ಣಿನಲ್ಲಿ ಆಡುವಾಗ ಯಾವ್ದಾದ್ರೂ ಕಲ್ಲು ಮ್ಯಾಗ್ನೆಟ್ ಥರ ಸಿಗ್ಬಹುದಾ ಅಂತ ಒಂದು ಕುತೂಹಲ ಇದೆ. ಖಂಡಿತ ಸಿಗ್ಬೋದು. ಹಿಂದಿನ ಕಾಲದಲ್ಲಿ ಜನರಿಗೆ ಭೂಮಿಯಲ್ಲಿ ಲೋಡ್ ಸ್ಟೋನ್ ಎಂಬ ಸ್ಪೆಷಲ್ ಕಲ್ಲುಗಳು ಸಿಗ್ತಿದ್ವು. ಓಹೋ, ಲೋಡ್ ಸ್ಟೋನ್. ಹೌದು, ಇವೇ ಆ ನ್ಯಾಚುರಲ್ ಮ್ಯಾಗ್ನೆಟ್ಗಳು. ಇವು ಪ್ರಕೃತಿಯಲ್ಲೇ ಸಿಗ್ತವೆ. ಓ, ಅಂದ್ರೆ ಭೂಮಿಯಲ್ಲೇ ನ್ಯಾಚುರಲ್ ಆಗಿ ಮ್ಯಾಗ್ನೆಟ್ ಸಿಗುತ್ತೆ ಅನ್ನೋದು ನಿಜಕ್ಕೂ ಆಶ್ಚರ್ಯ. ಹೌದು. ಈಗ ನಾವು ಫ್ಯಾಕ್ಟ್ರಿಗಳಲ್ಲಿ ನಮಗೆ ಬೇಕಾದ ಹಾಗೆ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಗಳನ್ನು ಕೂಡ ಮಾಡ್ತೀವಿ. ಓಕೆ, ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್? ಅದೇ, ಅವುಗಳಿಗೆ ಬೇರೆ ಬೇರೆ ಆಕಾರಗಳು ಇರ್ತವೆ. ಉದಾಹರಣೆಗೆ ಚಾಕ್ಲೇಟ್ ಬಾರ್ ಥರ ಇರುವ ಬಾರ್ ಮ್ಯಾಗ್ನೆಟ್. ಹಾ, ಚಾಕ್ಲೇಟ್ ಬಾರ್ ಥರ. ಆಮೇಲೆ ಕುದುರೆ ಲಾಳದ ಆಕಾರದ ಯು ಶೇಪ್ಡ್ ಮ್ಯಾಗ್ನೆಟ್ ಕೂಡ ಇದೆ ಅಲ್ವಾ? ಎಕ್ಸಾಕ್ಟ್ಲಿ. ಮತ್ತೆ ಇನ್ನೊಂದು ಇದೆ, ಅದೇ ಮಧ್ಯದಲ್ಲಿ ತೂತಿರುವ ನಮ್ಮ ಉದ್ದಿನ ವಡೆ ಥರ ಇರುವ ರಿಂಗ್ ಮ್ಯಾಗ್ನೆಟ್. ಉದ್ದಿನ ವಡೆ ಮ್ಯಾಗ್ನೆಟ್? ಇದು ಕೇಳೋಕೆ ತುಂಬಾ ಮಜಾವಾಗಿದೆ. ಆದ್ರೆ ಈ ಉದ್ದಿನ ವಡೆ ಆಕಾರದ ರಿಂಗ್ ಮ್ಯಾಗ್ನೆಟ್ ನಿಜವಾದ ವಡೆಗೆ ಅಂಟ್ಕೊಳ್ತಾ? ಇಲ್ಲ, ಖಂಡಿತ ಇಲ್ಲ. ರಿಂಗ್ ಮ್ಯಾಗ್ನೆಟ್ ರಿಯಲ್ ವಡೆಗೆ ಅಂಟ್ಕೊಳ್ಳೋದಿಲ್ಲ. ಅದೇ, ನಮ್ಮ ಸ್ಟೀಲ್ ಟಿಫಿನ್ ಬಾಕ್ಸ್ ಮ್ಯಾಗ್ನೆಟ್ಗೆ ಅಂಟ್ಕೊಳ್ತದೆ, ಆದ್ರೆ ಪ್ಲಾಸ್ಟಿಕ್ ಬಾಟಲ್ ಅಂಟ್ಕೊಳ್ಳೋದಿಲ್ಲ. ಇದ್ಯಾಕ್ ಹೀಗೆ? ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ಯಾವ ವಸ್ತುಗಳಿಗೆ ಅಟ್ರಾಕ್ಷನ್ ಇರುತ್ತದೆಯೋ ಅವುಗಳನ್ನ ಮ್ಯಾಗ್ನೆಟಿಕ್ ವಸ್ತುಗಳು ಅಂತೀವಿ. ಅಟ್ರಾಕ್ಷನ್ ಇರೋ ವಸ್ತುಗಳು, ಓಕೆ. ಹೌದು. ಐರನ್ ಮತ್ತೆ ನಿಕೆಲ್, ಆಮೇಲೆ ಕೋಬಾಲ್ಟ್ ಮತ್ತು ಅಲಾಯ್ಸ್, ಇವೆಲ್ಲ ಮ್ಯಾಗ್ನೆಟಿಕ್. ಓ, ಅಂದ್ರೆ ಕಬ್ಬಿಣದ ವಸ್ತುಗಳು ಮ್ಯಾಗ್ನೆಟಿಕ್ ಅಂತಾಯಿತು. ಕರೆಕ್ಟ್. ಅದೇ ರಬ್ಬಲ್ ಆಗ್ಲಿ, ಮರ ಅಥವಾ ಪ್ಲಾಸ್ಟಿಕ್, ಇವೆಲ್ಲ ನಾನ್ ಮ್ಯಾಗ್ನೆಟಿಕ್ ವಸ್ತುಗಳು. ಇವುಗಳಿಗೆ ಮ್ಯಾಗ್ನೆಟ್ ಅಂಟಿಕೊಳ್ಳುವುದಿಲ್ಲ. ಅರ್ಥ ಆಯ್ತು. ಹಾಗಾದ್ರೆ ನಾವು ಸೈಂಟಿಸ್ಟ್ ತರ ಇದು ಮ್ಯಾಗ್ನೆಟಿಕ್ ಹೌದೋ ಅಲ್ವೋ ಅಂತ ಕಂಡುಹಿಡಿಯೋದು ಹೇಗೆ? ಇದನ್ನ ತಿಳಿಯಲು ನಾವು 3 ಹಂತದ ಇನ್ವೆಸ್ಟಿಗೇಷನ್ ಮಾಡಬೇಕು. ಮೊದಲನೇದು ಪ್ರೆಡಿಕ್ಷನ್. ಪ್ರೆಡಿಕ್ಷನ್ ಅಂದ್ರೆ ಮ್ಯಾಗ್ನೆಟ್ ಅಂಟ್ಕೊಳ್ಳುತ್ತಾ ಇಲ್ವಾ ಅಂತ ಮೊದಲು ಗೆಸ್ ಮಾಡೋದು ಅಲ್ವಾ? ಪರ್ಫೆಕ್ಟ್. ಎರಡನೇ ಹಂತ ಬಂದು ಎಕ್ಸ್ಪೆರಿಮೆಂಟ್. ಅಂದ್ರೆ ಮ್ಯಾಗ್ನೆಟ್ ಬಳಸಿ ಆ ವಸ್ತುವನ್ನ ಟೆಸ್ಟ್ ಮಾಡೋದು. ಆಹಾ. ಆಮೇಲೆ ಮೂರನೇ ಹಂತ? ಮೂರನೇ ಹಂತನೇ ಅಬ್ಸರ್ವೇಷನ್. ಅಬ್ಸರ್ವೇಷನ್, ಓಕೆ. ಹೌದು. ಆ ವಸ್ತು ಮ್ಯಾಗ್ನೆಟ್ ಕಡೆ ಜಿಗಿಯುತ್ತದೆಯಾ ಅಥವಾ ಅಂಟಿಕೊಳ್ಳುತ್ತದೆಯಾ ಅಂತ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಓ, ಈ 3 ಸ್ಟೆಪ್ಸ್ ಫಾಲೋ ಮಾಡಿದ್ರೆ ಎಲ್ಲರೂ ಕೂಡ ಸೈಂಟಿಸ್ಟ್ ಆಗಬಹುದು. ಪ್ರೆಡಿಕ್ಷನ್, ಆಮೇಲೆ ಎಕ್ಸ್ಪೆರಿಮೆಂಟ್ ಮತ್ತೆ ಅಬ್ಸರ್ವೇಷನ್. ಖಂಡಿತ. ಆಮೇಲೆ ಈ ಮ್ಯಾಗ್ನೆಟ್ಗಳು ಬರೀ ಆಟಿಕೆಗಳಿಗೆ ಮಾತ್ರ ಅಲ್ಲ, ದೊಡ್ಡ ದೊಡ್ಡ ಕೆಲಸಗಳಿಗೂ ಯೂಸ್ ಆಗ್ತವೆ. ಹೌದಾ? ಅಂದ್ರೆ ಬೇರೆ ಎಲ್ಲಿ ಬಳಸ್ತಾರೆ? ಕಸದ ರಾಶಿಯಲ್ಲಿ ಸಾರ್ಟಿಂಗ್ ಟ್ರಾಶ್ ಮಾಡುವಾಗ ಕಬ್ಬಿಣವನ್ನು ಬೇರ್ಪಡಿಸಲು ಇವುಗಳನ್ನು ಬಳಸ್ತಾರೆ. ವಾವ್! ಕಸದಿಂದ ಕಬ್ಬಿಣ ಸಾರ್ಟ್ ಮಾಡಲು ಮ್ಯಾಗ್ನೆಟ್ ಯೂಸ್ ಮಾಡ್ತಾರೆ ಅಂದ್ರೆ ಇದು ತುಂಬಾ ಹೆಲ್ಪ್ಫುಲ್. ಹೌದು. ಅಷ್ಟೇ ಅಲ್ಲ, ಆಸ್ಪತ್ರೆಯಲ್ಲಿ ಡಾಕ್ಟರ್ಸ್ಗೆ ಮನುಷ್ಯನ ದೇಹದ ಒಳಗೆ ಏನಿದೆ ಅಂತ ನೋಡಲು ಕೂಡ ಈ ದೈತ್ಯ ಮ್ಯಾಗ್ನೆಟ್ಗಳು ತುಂಬಾ ಸಹಾಯ ಮಾಡುತ್ತವೆ. ದೇಹದ ಒಳಗೆ ನೋಡಲು ಮ್ಯಾಗ್ನೆಟ್ ಬಳಸ್ತಾರೆ ಅನ್ನೋದು ನಿಜಕ್ಕೂ ಗ್ರೇಟ್. ಈ ಪುಟ್ಟ ಮ್ಯಾಗ್ನೆಟ್ ಇಷ್ಟೆಲ್ಲ ಕೆಲಸ ಮಾಡುತ್ತೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ವಿಜ್ಞಾನದ ಮ್ಯಾಜಿಕ್ ಅಂದ್ರೆ ಇದೇ ಅಲ್ವಾ? ಪ್ರತಿಯೊಂದರ ಹಿಂದೆಯೂ ಒಂದು ಅದ್ಭುತ ಕಾರಣ ಇಡುತ್ತೆ. ನಿಜ.